ನಮಸ್ಕಾರ ಸ್ನೇಹಿತರೆ. ಬೀದಿ ಬದಿ ವ್ಯಾಪಾರ ಮಾಡಿದ ಸಾಹಸಿ ಹೆಣ್ಣಿನ ಚರಿತ್ರೆ ಕೇಳಿದರೆ ನೀವೇ ಅಚ್ಚರಿ ಆಗ್ತೀರಾ. ಸ್ನೇಹಿತರೆ, ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಯಾವುದೇ ಹೆಣ್ಣಾಗಲಿ ತನ್ನ ಎಜುಕೇಷನ್ ಮುಗಿದ ಮೇಲೆ ಯಾವ್ದು ಕೆಲಸ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈಗಿನ ಕಾಲದಲ್ಲಿ ನಾವು ಓದಿರೋ ತಕ್ಕನಾಗೆ ಒಂದು ಕೆಲಸ ಸಿಗೋದು ತುಂಬಾ ಕಷ್ಟ. ಆದರೆ ಜೀವನದ ದಾರಿಯನ್ನು ಸಾಗಿಸೋದಕ್ಕೆ ಏನಾದರೂ ಕೆಲಸ ಮಾಡಬೇಕಲ್ಲ. ಕೆಲವೊಬ್ಬೊಬ್ಬರು ನಾವು ಓದಿರೋ ಮಟ್ಟಿಗೆ ನಮಗೆ ಅಂದರೆ ಒಂದು ಲೆವೆಲ್ ಇರೋವಂಥ ಕೆಲಸನೇ ಬೇಕು ಅಂತ ಕಾಯ್ತಿರ್ತಾರೆ. ಇಲ್ಲಾಂದರೆ ತುಂಬ ಓದಿರೋರು ನಾವು ಈ ಕೆಲಸ ಮಾಡಬೇಕಾ ಅಂತ ಇರ್ತಾರೆ. ಇನ್ನು ಕೆಲವರು ನಾವು ಎಷ್ಟೇ ಓದಿದ್ರೂ ಪರವಾಗಿಲ್ಲ, ನಮ್ಮ ಜೀವನ ಸಾಗಿಸೋದಕ್ಕೆ ಒಂದು ಸಣ್ಣ ಪುಟ್ಟ ಕೆಲಸ ಆದರೂ ಸಾಕು ಅನ್ನೋರು ಇದ್ದಾರೆ. ಇಲ್ಲಿ ತಾಪ್ಸಿ ಅನ್ನೋರು 22 ವರ್ಷ ವಯಸ್ಸು. ಇವರು ತುಂಬ ಚೆನ್ನಾಗಿ ಓದಿರ್ತಾರೆ, ಎಜುಕೇಟೆಡ್ ಕೂಡ. ಇವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ತನ್ನ ಕುಟುಂಬವನ್ನು ಸಾಕಲಿಕ್ಕೆ ಏನಾದರೂ ಕೆಲಸ ಮಾಡಬೇಕಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿ ಬೀದಿ ಬದಿಯಲ್ಲಿ ಪಾನಿಪುರಿ ಅಂಗಡಿಯನ್ನು ಓಪನ್ ಮಾಡ್ತಾರೆ. ತನ್ನ ಸ್ಕೂಟಿಯಲ್ಲಿ ಪಾನಿಪುರಿನ ತಯಾರು ಮಾಡಿಕೊಂಡು ಮನೆಯಿಂದ ಬಂದು ಬೀದಿ ಬದಿ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಸ್ಕೂಟಿಲಿ ಎಲ್ಲವನ್ನು ತಯಾರಿಸ್ಕೊಂಡು ತೊಗೊಂಡ್ಬಂದು ಬೀದಿ ಬದಿ ಅಂಗಡಿಯನ್ನು ಹಾಕಿ ಮತ್ತು ಎಲ್ಲ ಮುಗಿದಾದ್ಮೇಲೆ ಅದೇ ಸ್ಕೂಟಿಯಲ್ಲಿ ಮನೆಗೆ ತೆರಳುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಈ ತಾಪ್ಸಿಯವರು. ಅದೇ ಕೆಲಸವನ್ನು ಈಗ ಎಷ್ಟೋ ಜನ ಆ ಕೆಲಸ ಮಾಡಿ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಟಿರೋರು ಉಂಟು. ಏಕೆಂದರೆ ಈ ಕೆಲಸ ನಮ್ಮ ಕೈಯಲ್ಲಿ ಆಗಲ್ಲ, ಬೇಡ, ನಮಗೆ ಮಾಡೋಕ್ಕಾಗಲ್ಲ, ಕಷ್ಟ ಅನಿಸುತ್ತೆ ಅಂತ. ಆದರೆ ಈ ಸಾಹಸಿ ಹೆಣ್ಣು ಹಿಡಿದು ಛಲವನ್ನು ಬಿಡಲಿಲ್ಲ. ಬೀದಿ ಬದಿ ವ್ಯಾಪಾರ ಮಾಡಿದರೂ ಪರವಾಗಿಲ್ಲ, ಇದೇ ನನಗೆ ಕೈ ಹಿಡಿಬೇಕು, ಇಲ್ಲಿಂದನೇ ನಾನು ಮುಂದುವರಿಬೇಕು ಅಂತ ಒಂದು ಆಲೋಚನೆಯಿಂದ ಆಕೆ ಕೆಲವೊಬ್ಬರು ಯೋಚನೆ ಮಾಡ್ತಾ ಇರ್ತಾರೆ, ನಾವು ಬೀದಿ ಬದಿ ವ್ಯಾಪಾರ ಮಾಡಬೇಕಾ, ಇಷ್ಟು ಚೆನ್ನಾಗಿ ಓದಿ ಅಂತ ಅಂತಿರ್ತಾರೆ. ಆದರೆ ಈಕೆ ತನ್ನ ಜೀವನದ ಗುರಿಯನ್ನು ನೋಡಿ ನಮಗೆ ಗಮನದಲ್ಲಿ ಇಟ್ಕೊಂಡು ಬೀದಿ ಬದಿ ವ್ಯಾಪಾರ ಆದರೆ ಏನು, ನನಗೇನು ಟೆನ್ಷನ್ ಇಲ್ಲ, ನನಗೆ ಅದರಿಂದ ಒಂದು 4 ಕಾಸು ಬರುತ್ತಾ ಸಾಕು ಅನ್ನೋ ಯೋಚನೆಯಿಂದ ತನ್ನ ಸಣ್ಣದಾದ ಗಾಡಿ ಇದ್ದಂಥ ಗಾಡಿಲೇ ತೊಗೊಂಡು ಬಂದು ಪಾನಿಪುರಿಯನ್ನು ಮಾರ್ತಾ ಇರ್ತಾರೆ. ಆ ಕೆಲಸ ಆಕೆಗೆ ಎಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತೆ ಅಂತ ಅಂದರೆ, ಗಾಡಿಯಲ್ಲಿ ಸ್ಕೂಟಿಲಿ ಬರ್ತಿರೋವಂಥ ಆಕೆ ದೊಡ್ಡದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾರ್ನಲ್ಲಿ ಬರುವಂಥ ಒಂದು ವ್ಯಾಪಾರಿ ಆಗ್ತಾರೆ, ಉದ್ಯಮಿ ಆಗ್ತಾರೆ. ಈಗ ಅವರು ಹೆಚ್ಚು ಕಮ್ಮಿ 40 ಪಾನಿಪುರಿ ಅಂಗಡಿಯನ್ನು ತೆರೆದಿದ್ದಾರೆ. ಹೆಚ್ಚು ಕಮ್ಮಿ 1000 ಜನಕ್ಕೂ ಹೆಚ್ಚು ಜನಗಳಿಗೆ ಕೆಲಸವನ್ನು ಕೊಟ್ಟಿರುವಂತಹ ಮಹಿಳೆ ಈ ತಾಪ್ಸಿ ಆಗಿದ್ದಾರೆ. ಸ್ನೇಹಿತರೆ, ಹೆಣ್ಣು ಮನಸ್ಸು ಮಾಡಿದರೆ ಒಂದು ಹಠವನ್ನು ತೊಟ್ಟರೆ ಯಾರೂ ಸಹ ಅದನ್ನು ತಡೆಯೋದಕ್ಕೆ ಆಗೋದಿಲ್ಲ. ಈಕೆ ಎಜುಕೇಷನ್ ಮಾಡಿದ ತಕ್ಕನಾಗೆ ಕೆಲಸ ಹುಡ್ಕೊಂಡು ಹೋಗಿದ್ದಿದ್ರೆ ಈಕೆ ಜೀವನ ಇಷ್ಟು ಮುಂದೆ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈಕೆ ಹಾಕಿದಂತಹ ರೋಡಿ ಬದಿ ಅಂದರೆ ಬೀದಿ ಬದಿ ವ್ಯಾಪಾರ ಪಾನಿಪುರಿ ಅಂಗಡಿ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಈಕೆ ಜರ್ನಿ ಟರ್ನಿಂಗ್ ಆಯಿತು. ಅಂದರೆ ಮನೆ ಜವಾಬ್ದಾರಿನೂ ಈಕೆ ಮೇಲಿರೋದ್ರಿಂದ ತುಂಬ ಚೆನ್ನಾಗಿ ಕೈ ಹಿಡಿತು ಈ ಒಂದು ವ್ಯಾಪಾರ ಆಕೆಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದೇ ವಿಷಯವಾಗಿ ಮಹೇಂದ್ರ ತಾರ್ ಕಂಪನಿಯ ಮುಖ್ಯಸ್ಥರಾದಂತಹ ಆನಂದ್ ಮಹೇಂದ್ರ ಅವರು ಈಕೆ ಬಗ್ಗೆ ಹೆಮ್ಮೆಯನ್ನು ಪಟ್ಟಿದ್ದಾರೆ. ಅಂದರೆ ಈ ಒಂದು ಹೆಣ್ಣು ಸಾಹಸಿ ಹೆಣ್ಣು ಅಂದರೆ ತಪ್ಪಾಗೋದಿಲ್ಲ. ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಈ ಮಟ್ಟಿಗೆ ಅಂದರೆ ಸ್ಕೂಟಿಲಿ ಬರ್ತಾ ಈಗ ಲಕ್ಷಾಂತರ ರೂಪಾಯಿ ಬೆಳೆ ಬಾಳುವಂತಹ ಮಹೇಂದ್ರ ಕಂಪನಿಯ ಕಾರಲ್ಲಿ ಬರ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಹೆಮ್ಮೆ ವಿಷಯ. ಯಾವುದೇ ಹೆಣ್ಮಕ್ಳು ಸಹ ತನ್ನ ಗುರಿಯನ್ನು ಇಟ್ಕೊಂಡು ಆ ಗುರಿಯತ್ತ ಸಾಗಿದರೆ ಇದೇ ಥರ ಉನ್ನತ ಮಟ್ಟದಲ್ಲಿ ನಿಲ್ತಾರೆ ಅನ್ನೋದಕ್ಕೆ ಈ ಒಂದು ಮಹಿಳೆ ಕೂಡ ಸಾಕ್ಷಿ ಆಗ್ತಾರೆ. ಸ್ನೇಹಿತರೆ, ಈ ಒಂದು ಸಾಹಸಿ ಹೆಣ್ಣಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅಲ್ಲಿವರೆಗೂ ನೀವು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.